ಗಣಪಗೆ ಬಲಗೊಂಡು ಬಕುತಿಯುಳು ಅಂಬಿಕಾಸುತ ವಿಘ್ನರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಾಡುತ್ತ ವರ್ಣಿಪೆನಿ ಕಥಾಮೃತವ ಕೇಳಿದನು ಕಿವಿಗೊಟ್ಟು ಪಾಂಡವರೇ ಏಳಿಗೆಯ ವಂದನೆಯನು ಕೌರವ ತಾಳಿದನು ಚಿಂತೆಯನು ಕೌರವ
ತಾಳಿದನು ಚಿನ್ನಂತೆಯನು ಮುಂದೇನೆಂಬ ಎಣಿಕೆಯಲ್ಲಿ ಕಾಲ ಕಾಲ ಕೆಣಕಿ ರಿಪುಮ್ಮನದಾಳದಲ್ಲಿ ವೈರಾಗ್ಯ ಬೀಜವ ಉಳುವುದು ಸರಿಯಿಂದ ಅಳಿಯನ ಸಂತರಿಸಿ ಶಕುನಿ ಅಸೂಯೆಯೇ ಕೌರವನ ಜೀವಾಳ. ದ್ವೇಷವಿಲ್ಲದೆ ಕೌರವನಿಗೆ ಅಸ್ತಿತ್ವವೇ ಇಲ್ಲ. ಅಸೂಯೆ ಮತ್ತು ದ್ವೇಷಗಳ ಪಿಂಡದ ಪ್ರಕಟೀಕರಣವೇ ಈ ಕೌರವ. ಪ್ರಾಯಶಃ ಹೇಳಿದ್ದು ಕೇಳಿದ್ದೆ. ಕುಂತೀದೇವಿ ಮಕ್ಕಳನ್ನು ಹಡೆದಂತಹ ಕಾಲಕ್ಕೆ ನನ್ನವ್ವೆಯಾದಂತಹ ಗಾಂಧಾರಿ ಹೊಟ್ಟೆಯನ್ನು ಹೊಸಕಿಕೊಂಡಂತೆ. ಯಾಕೆ ಹೊಸಕಿದ್ದು ಈಗ ಅರ್ಥ ಆಗ್ತದೆ. ಕುಂತಿಗಿಂತ ಮೊದಲೇ ನನಗೆ ಪುತ್ರೋತ್ಸವ ಆಗಿಲ್ವಾ ಹೇಳುವಂತಹ ಹಿನ್ನೆಲೆಯಲ್ಲಿ ಅಸೂಯೆಯನ್ನು ಪಟ್ಟಂತಹ ಕಾಲಕ್ಕೆ ಹೊಟ್ಟೆ ಹೊಸಕಿದ್ದಿರುವುದು. ಆಮೇಲೆ ಆದಂತಹ ಅನೇಕ ಪ್ರಕ್ರಿಯೆಗಳು ಏನೇ ಇರಲಿ, ಆದರೆ ಹೊಸಕಿದ ಕಾಲಕ್ಕೆ ಬಂದಂತಹ ಪಿಂಡದಲ್ಲಿ ಪ್ರಥಮ ಸ್ಥಾನ ನನಗೆ. ಅದು ಅದರ ಕಾರ್ಯರೂಪಕ್ಕೆ ಬರಬೇಕು ತಾನೆ. ಹಾಗಾಗಿಯೇ ದ್ವೇಷ ಮತ್ತು ಅಸೂಯೆಯನ್ನು ಹಿಡ್ಕೊಂಡೇ ಬಂದಿದ್ದೇನೆ ಅಮ್ಮನ ಗರ್ಭದಿಂದ ಬರುವಾಗ. ಯಾವುದರ ಕುರಿತಾದ ದ್ವೇಷ? ಪಾಂಡವರ ಕುರಿತಾದ ದ್ವೇಷ. ಪಾಂಡವರು ಆಗುವಂತಹ ಏಳಿಗೆ ಇರಬಹುದು, ಅಥವಾ ಅವರದ್ದಾದಂತಹ ಉಚ್ಛ್ರಾಯ ಸ್ಥಿತಿ ಇರಬಹುದು. ಇದು ಇಂದು ನಿನ್ನೆಯದಲ್ಲ. ಬಾಲ್ಯಕಾಲದಿಂದಲೇ ಏರುತ್ತಾ ಏರುತ್ತಾ ಮೇಲೆ ಸಾಗಿದರು. ಶತಶೃಂಗ ಪರ್ವತ ತಪ್ಪಲಿನಲ್ಲಿ ಜನ್ಮವನ್ನು ತಾಳಿದರೂ ಕೂಡ ಮುನಿವರರೆಲ್ಲ ಕರ್ಕೊಂಡು ಬಂದ್ರಲ್ಲ ಹಸ್ತಿನಾವತಿಗೆ. ಆ ಕಾಲಕ್ಕೆ ಅವರ ಮೇಲೆ ಉಳಿದವರಿಗಿರುವಂತಹ ಯಾವ ಪ್ರೀತಿಯೋ ವಾತ್ಸಲ್ಯವೋ ಪ್ರೇಮವೋ ಅದು ಈ ಕೌರವಾದಿಗಳ ಮೇಲೆ ಆ ಪ್ರಮಾಣಕ್ಕೆ ಇರಲಿಲ್ಲ. ಇದನ್ನು ಕಾಣುತ್ತಾ ಕಾಣುತ್ತಾ ದಿನದಿಂದ ದಿನಕ್ಕೆ ದ್ವೇಷವನ್ನು ಬೆಳೆಸುತ್ತಾ ಹೋದವನು ನಾನು. ಆ ಹಿನ್ನೆಲೆಯಲ್ಲಿಯೇ ಬೆಳೆಯುತ್ತಾ ಬಂದ ಹಾಗೆ ಅವರದ್ದಾದಂತಹ ಪ್ರತಿಯೊಬ್ಬನ, ಯುಧಿಷ್ಠಿರ ಇರ್ಬೋದು, ಭೀಮಾರ್ಜುನರಿರ್ಬೋದು, ನಕುಲ ಸಹದೇವರಿರ್ಬೋದು, ಅವರು ಏಳಿಗೆಯಲ್ಲಿ ಕಂಡಂತಹ ದಾರಿಯೋ, ಅವರು ಹೋದ ದಾರಿಯಲ್ಲಿ ಬಂದಂತಹ ಏಳಿಗೆಯೋ, ಪ್ರಾಪ್ತವಾದಂತಹ ಉಚ್ಛ್ರಾಯ ಸ್ಥಿತಿಯೋ, ಇದನ್ನೆಲ್ಲ ಕಂಡಾಗ ಸಹಜವಾಗಿಯೇ ನನ್ನಲ್ಲಿ ಬೇರೂರಿದಂತಹ, ನನ್ನಲ್ಲಿ ಪ್ರಕಟಗೊಂಡಂತಹ ಯಾವ ದ್ವೇಷ ನನಗೆ ಆ ಮಟ್ಟಕ್ಕೆ ಏರುವುದಕ್ಕೆ ಆಗುವುದಿಲ್ಲ ಹೇಳುವುದಲ್ಲ. ನನ್ನ ಮಟ್ಟಕ್ಕೆ ಅವರು ಏರ್ತಾ ಇದ್ದಾರಲ್ಲ, ಅದು ನನಗಾದಂತಹ ಒಳಗಿನ ದ್ವೇಷದ ತುಡಿ. ಬೆಳೆಯುತ್ತಾ ಬೆಳೆಯುತ್ತಾ ಇಲ್ಲಿಯವರೆಗೆ ನಾವು ಬಂದಿದ್ದೇವೆ. ಅವರಿದ್ದರೆ ಅಲ್ವಾ ನಮಗೆ ತೊಂದರೆ. ಆದ ಕಾರಣ ನಮ್ಮಲ್ಲಿರುವಂತಹ ರಾಜಕಾರಣದಲ್ಲಿ ಅತಿಶ್ರೇಷ್ಠರೆನಿಸಿದಂತಹ ಶಕುನಿ ದುಶ್ಯಾಸನ ಕರ್ಣಾದಿಗಳ ಮೂಲಕವಾಗಿ ಅವರಿಗೊಂದು ಗತಿ ಕಾಣಿಸಬೇಕು, ಹಾಗಂತ ಜೀವ ತೆಗಿಬೇಕು ಈಗ ಸದ್ಯ ಕಾಲದಲ್ಲಿಂತ ಅಪೇಕ್ಷೆಯಿಂದ ಅವರು ಪರಿತಪಿಸುತ್ತಾ ಹಪಹಪಿಸುತ್ತಾ ಇರುವುದನ್ನು ಈ ಗೌರವ ಕಾಣಬೇಕು. ಈ ಉದ್ದೇಶದಿಂದ ಕಪಟ ದ್ಯೂತದ ಮೂಲಕವಾಗಿ ಅವರನ್ನು ಕಾಡಿಗಟ್ಟಿದ್ರೂ ಕೂಡ ನಾಡಿನಲ್ಲಿರುವಂತೆ ಇದ್ದಾರಲ್ಲ ಇವರು. ಆ ಕಾಲಕ್ಕೆ ಭಗವಾನ್ ಮೈತ್ರೇಯರು ಬಂದರು, ನನ್ನ ಹತ್ರ ಮಾತಾಡಬೇಕು. ಏನು ಅಂತ ಕೇಳಿದವಾಗ ಪಾಂಡವರ ಕೂಡ ದ್ವೇಷ ಸಲ್ಲದು,
ಅವರನ್ನು ಪುನಃ ಕರೆಸಿ ಪ್ರೀತಿಯಿಂದ ಯೋಗ್ಯವಾದ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಬೇಕು. ಹೋದ ಕೃತಿಯಂತಿರಲಿ ಯಮಜನನ ಆಧರಿಸಿ ಕರೆದು ಯೋಗ್ಯವಾದ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡಬೇಕು. ಆವಾಗ ನನಗೆ ಸ್ವಲ್ಪ ಕೋಪ ಬಂದದ್ದು ಹೌದು. ಕೋಪದಿಂದ ಏನೋ ಒಂದಷ್ಟು ಮಾತಾಡಿದೆ. ಆವಾಗ ಸಹಜವಾಗಿ ಆ ಮೌನಿಯ ಹೃದಯದಲ್ಲಿ ಮುರಿಯಿತು ಮೌನ. ವಾಕ್ಯ ರೂಪದಲ್ಲಿ ಶಾಪವನ್ನು ಕೊಟ್ಟರಲ್ಲ, ಹೋಗ್ಲಿ, ಇಂಥ ಶಾಪವನ್ನು ಎಷ್ಟು ಅಭ್ಯಾಸ ಬೇಕು ಅವರವನಿಗೆ. ಆದರೆ ಒಂದು, ಈ ಅಣ್ಣ ತಮ್ಮಂದಿರ ಜಗಳದಲ್ಲಿ ಮೂರನೇ ಕೈ ಹಾಕಬಾರ್ದು. ಕೈ ಹಾಕಿದ್ರೆ ಅವರಿಗೆ ಸಮಸ್ಯೆ. ಇರಲಿ, ಅಲ್ಲಲ್ಲಿ ಕಾಡಿನಲ್ಲಿ ನಮ್ಮವರನ್ನು ಅಟ್ಟಿದ್ದೇನೆ ನಾನು. ಅವರು ಆಗುವಂತಹ ಪ್ರತಿಯೊಂದು ಏಳಿಗೆಯನ್ನು ನಮಗೆ ಇಲ್ಲಿ ವರದಿ ಮಾಡಬೇಕು ಅಂತ ಪ್ರತಿದಿನದ ವರದಿಯನ್ನು ಒಪ್ಪಿಸ್ತಾರೆ ನಮಗೆ. ದ್ವೈತವನಕ್ಕೆ ಸಾಗಿದವರು ಅಲ್ಲಿಂದ ಮುಂದೆ ಕಾಮ್ಯಕಾವನಕ್ಕೂ ಬಂದರು. ಇದೆಲ್ಲ ಆ ಹೋದ ದಾರಿಯಲ್ಲೆಲ್ಲ ಅವರಿಗೆ ಏಳಿಗೆ ಕಾಣುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಇಂದ್ರಪ್ರಸ್ಥದಲ್ಲಿರುವ ಕಾಲಕ್ಕೆ ರಾಜಸೂಯಾಧ್ವರವನ್ನು ಮಾಡಿದರಂತೆ. ಮಾಡಲಿ, ಏನು ಯುಧಿಷ್ಠಿರ ಮಾತ್ರ ಮಾಡುವುದ? ಈ ಕೌರವನಿಗೆ ಯೋಗ್ಯತೆ ಇಲ್ವ? ಇದನ್ನು ಆಲೋಚಿಸಿದಂತಹ ಈ ಕೌರವ, ನಾನು ರಾಜಸೂಯವನ್ನು ಮಾಡಬೇಕು, ಅವರು ಹೇಳಿದಂತಹ ಯಾವ ಸಾಧನೆಯ ಶಿಖರ ಇದೆ ಆ ಶಿಖರಕ್ಕೆ ನಾನು ಏರಬೇಕು ಹೇಳುವಂತಹ ಉದ್ದೇಶದಿಂದ ರಾಜಸೂಯವನ್ನು ಉಪಕ್ರಮಿಸುವಂತಹ ಕಾಲಕ್ಕೆ ಬ್ರಾಹ್ಮಣರನ್ನ ಹೇಳಿದರು. ಹಿರಿಯನಾದಂತಹ ಯುಧಿಷ್ಠಿರ ಜೀವದಲ್ಲಿರುವಾಗ ಇನ್ನೊಬ್ಬರು ಮಾಡುವುದಕ್ಕೆ ಶಾಸ್ತ್ರ ನಿಷೇಧವನ್ನು ಹೇರಿದೆ. ಇನ್ನೊಬ್ಬ ರಾಜಸೂಯವನ್ನು ಆ ಮನೆಯಲ್ಲಿ ಇನ್ನೊಬ್ಬ ಮಾಡಬಾರದು. ಹಾಗಾದರೆ ಹೇಗೆ? ಅದಕ್ಕಿಂತಲೂ 10 ಪಟ್ಟು ವಿಶೇಷವಾದಂತಹ ಫಲವಿರುವಂತಹ ಯಾವ ವೈಷ್ಣವ ಯಾಗ, ಆ ವೈಷ್ಣವ ಯಾಗವನ್ನು ನೀನು ಮಾಡುವಂತಹ ಸಾಧ್ಯತೆ ಇದೆ, ಅದಕ್ಕೆ ವಿಶೇಷವಾದಂತಹ ಫಲವಿದೆ ಎನ್ನುವಂತಹ ಬ್ರಾಹ್ಮಣ ನಿರ್ದೇಶದ ಪ್ರಕಾರ ವೈಷ್ಣವ ಯಾಗವನ್ನು ಆಚರಿಸಿದೆ. ಆ ಕಾಲಕ್ಕೆ ಬಂದಂತಹ ವಾರ್ತೆ, ಕಾಮ್ಯಕಾವನದಲ್ಲಿ ಪಾಂಡವರಿದ್ದರೂ ಕೂಡ ದಿನದಿಂದ ದಿನಕ್ಕೆ ದೇವಾನುದೇವತೆಗಳ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರಲ್ಲ. ಛೆ, ಹಸ್ತಿನಾವತಿಯಲ್ಲಿ ಇಷ್ಟೆಲ್ಲ ಸಾಧನೆಯನ್ನು ಮಾಡುವಂತಹ ಕೌರವನಿಗೆ ಈ ಭಾಗ್ಯ ಇಲ್ಲವೇ? ಕಾಡಿನಲ್ಲಿದ್ದರೂ ಪಾಂಡವರು ದೇವತಾನುಗ್ರಹಕ್ಕೆ ಭಾಜನರಾಗ್ತಾರೆ. ಕೇಳಿದೆ, ಸೂರ್ಯಸ್ತುತಿಯ ಮೂಲಕ ಸೂರ್ಯಾರಾಧನೆಯನ್ನು ಮಾಡಿ ವಿಶೇಷವಾದಂತಹ ಅಕ್ಷಯ ಪಾತ್ರೆಯನ್ನು ಸೂರ್ಯದೇವ ಒದಗಿಸಿದ್ದಾನೆ. ಹಾಗಾದರೆ ಅವರದ್ದಾದಂತಹ ಯಾವ ಕಾಡಿನ ನಡೆ ಅದು ಅಕ್ಷಯವಾಯಿತು ಅಂತ ಅರ್ಥ ಅಲ್ವ? ಇನ್ನೊಂದರ್ಥ ಮಾಡಬಾರದು. ಕಾಡಿನಲ್ಲಿಯೇ ಅವರ ಜೀವಿತವನ್ನು ಕಳೆಯುತ್ತಾರೆ, ಅದು ಅಕ್ಷಯ ಅಲ್ಲ. ಕಾಡಿನಲ್ಲಿ ಅವರು ನಡೆಯಬಹುದಾದಂತಹ ನಡೆಯೋ, ಅಲ್ಲಲ್ಲಿ ಅವರು ಪ್ರಾಪಿಸಿಕೊಳ್ಳಬಹುದಾದಂತಹ ದೇವತಾನುಗ್ರಹವೋ, ಇದು ಅಕ್ಷಯ ಅಂತ ಅರ್ಥ ಆಯ್ತಲ್ಲ. ಏನು ಮಾಡುವುದು? ಇನ್ನೊಬ್ಬರು ಏರುವುದನ್ನು, ಅಭಿವೃದ್ಧಿ ಹೊಂದುವನ್ನು ಕೌರವ ಕಂಡ್ರೆ ಸಂತಸ ಪಟ್ಟ. ಆದರೆ ಪಾಂಡವರು ಪ್ರತಿ ಹಂತದಲ್ಲಿಯೂ ಕೂಡ ಶ್ರೇಯಸ್ಸನ್ನು ಪಡೆಯುತ್ತಾ ಇದ್ದಾರಲ್ಲ, ಇದನ್ನು ಕಂಡ್ರೆ ನನಗೆ ರೋಮ ಕೂಪಗಳಲ್ಲಿ ಅತ್ಯುತ್ತಮ, ರೋಮ ರಾಜಿಗಳಲ್ಲಿ ದ್ವೇಷಾಸೂಯೆಗಳು ಪ್ರಕಟಗೊಳ್ಳುತ್ತವೆ. ಏನು ಮಾಡುವುದಕ್ಕೆ? ಹಾಗಾದರೆ ಎಲ್ಲರನ್ನೂ ಸೇರಿಸಿ ಯಾರು ಬೇಕಾದವರು, ಕರ್ಣನೋ, ದುಶ್ಯಾಸನನೋ, ಮಾವ ಶಕುನಿಯೋ, ಅವರನ್ನೆಲ್ಲ ಯಾರು ಪ್ರಧಾನವಾದ ರಾಜಕಾರಣದ ಸಲಹೆಗಾರರು ಯಾರಿದ್ದಾರೆ ಅವರನ್ನೆಲ್ಲ ಸೇರಿಸಿ ವಿಶೇಷವಾಗಿ ಆ ಪಾಂಡವರನ್ನು ಸದೆಬಡಿಯುವುದು ಹೇಗೆ? ಘೋಷಯಾತ್ರೆಯ ಮೂಲಕವಾಗಿ ಹೋಗಿ ಮರ್ಯಾದೆ ಹೋಗಿದೆ ಈ ಗೌರವ. ಆದರೂ ಕೂಡ ತಲೆ ಎತ್ತು
ಅವನಿದ್ದ ಕಾರಣ ನನ್ನ ಕರ್ಣ ಇವತ್ತು ಹಾಗೆ ಉಳಿದಿದೆ. ಆಮೇಲೆ ಬಂದಂತಹ ವರದಿ, ಈ ಅಕ್ಷಯ ಪಾತ್ರೆಯ ಮೂಲಕವಾಗಿ ಅವರು ಸಹಸ್ರ ಸಂಖ್ಯೆಯಲ್ಲಿ ಬಂದಂತಹ ಋಷಿಮುನಿಗಳನ್ನು ಬ್ರಾಹ್ಮಣರನ್ನು ಉಣಬಡಿಸ್ತಾರೆ. ಹಾಗಾದ್ರೆ ಇವರನ್ನು ಮತ್ತೆ ಮತ್ತೆ ನೋಯಿಸಬೇಕು. ಆ ಕಾಲಕ್ಕೆ ಮಾವ ಶಕುನಿ, ವಿಲೋಲಮತಿ ಶಕುನಿ ಅಂಥವರೇ ಬೇಕು. ನಿಜವಾಗಿ ಆ ಶಬ್ದದ ಅರ್ಥ ಏನು? ತಲೆ ತಿರುಗ. ಹಾಗೆ ಹೇಳಿದ್ರೆ ಶಕುನಿಗೆ ಬೇಜಾರಾಗುವುದಿಲ್ಲ. ಹಾಗಾಗಿ ವಿಲೋಲಮತಿ ಶಕುನಿ ನುಡಿದಂತಹ ಮಾತು, ಅಂಥವರ ಮಾತೇ ನನಗೆ ಪಥ್ಯ, ನನಗೆ ಬೇಕಾದ್ದು. ಆ ಮಾವನ ನಿರ್ದೇಶದ ಪ್ರಕಾರ ಕಾಲ ಕಾಲಕ್ಕೆ ಕೆಣಕಿ ಕೌರವ ಪಾಂಡವರು ಮೇಲೆ ಬರುವುದಕ್ಕೆ ಅಲ್ಲಲ್ಲಿ ಅಡ್ಡಗಾಲು ಹಾಕಬೇಕು. ಅವರು ಮುನ್ನಡೆಯುವುದಕ್ಕೆ ಈ ಕೌರವ ಹೇಳುವವನು ಪ್ರತಿಬಂಧಕ ಸ್ಥಾನದಲ್ಲಿರಬೇಕು. ಹಾಗಾಗಿ ನೀನು ಬೇಕಾದ ಉಪಾಯವನ್ನು ಮಾಡೋದಕ್ಕೆ ನಮ್ಮದ್ದಾದಂತಹ ಬೆಂಬಲ ಇದೆ. ಹೀಗೆ ಆಲೋಚಿಸುತ್ತಾ ಇರುವ ಕಾಲಕ್ಕೆ ದ್ವಾರಪಾಲರು ಬಂದು ಹೇಳಿದರು. ಯಾರೋ ಮಹಾತ್ಮರೆನಿಸಿದಂತಹ ಮಹಾಕೋಪಿಷ್ಠರು, ಧರ್ಮಜ್ಞರು, ತತ್ವಜ್ಞಾನಿಗಳಾದಂತಹ ವರ ದುರ್ವಾಸರು ಬಂದಿದ್ದಾರೆ. ಹಾಗಾದರೆ ಇನ್ನು ತಡ ಮಾಡುವುದಲ್ಲ, ಒಂದು ಹಂತದಲ್ಲಿ ಸಭೆಯನ್ನು ವಿಸರ್ಜಿಸಿ ನೇರವಾಗಿ ಸಕಲ ಸಂಭಾರಗಳನ್ನು ತೆಗೆದುಕೊಂಡು ನಗರದ ಹಸ್ತಿನೆಯ ದ್ವಾರಪಾಲದತ್ತ ಸಾಗುತ್ತೇನೆ. ನಿದ್ದೆಯಿಂದಲ್ಲ, ತಪಸ್ಸಿನಿಂದ ನಾನು ಎಚ್ಚರಗೊಂಡಿದ್ದೇನೆ. ನಾನು ಎಂದರೆ ಯಾರು? ಪ್ರತಿಯೊಬ್ಬನು ಕೂಡ ನಿದ್ರೆಯಿಂದ ಎಚ್ಚತ್ತಾಗ ಪ್ರಶ್ನಿಸುವಂಥದ್ದು. ಇಲ್ಲಿ ತಪಸ್ಸಿನಿಂದ ಎದ್ದಂತಹ ನಾನು, ನನಗೆ ಗೋಚರವಾಗುವುದು ನಾನು ಯಾರು ಅಂತೇಳಿ. ಒಂದು ದಿನದ ತಪಸ್ಸಲ್ಲ, 1,000 ವರ್ಷಗಳ ತಪಸ್ಸು. ಅರ್ಥ ಆಗಿರಬೇಕು ನಿನಗೆ ಯಾರು ಎಂಬುದಾಗಿ. ದುರ್ವಾಸ ನನ್ನ ಕ್ರಮವೇ ಹಾಗೆ. ಹೊಟ್ಟೆ ತುಂಬ ಊಟ ಮಾಡುವುದು, ಮತ್ತೆ ಪುನಃ ತಪಸ್ಸಿಗೆ ಹೋಗುವುದು. ಈ ತಪಸ್ಸು ಯಾಕೆ? ಲೋಕ ಕಲ್ಯಾಣಕ್ಕಾಗಿ. ಇಂದು ತಪಸ್ಸಿನಿಂದ ಎಚ್ಚೆತ್ತಾಗ ಎಲ್ಲವೂ ಗೋಚರವಾಗ್ತಾ ಇದೆ. ಹೇಳ್ತಾರೆ ನನ್ನ ದುರ್ವಾಸ, ದುರ್ವಸನ. ವಾಸನೆ ನಾನು ವಾಸನೆ ಅಂತೇಳಿ ಹೇಳಿದ್ದಲ್ಲ ಅವರು, ಬಟ್ಟೆ ವಾಸನೆ ಎಂಬುದಾಗಿ. ನಿತ್ಯ ಸ್ನಾನ ಮಾಡ್ತಾರೆ ಜನ, ವಾಸನೆ ಬರುವುದಿಲ್ಲ. ನಾನಾದರೂ 1,000 ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ್ರೆ ಬಟ್ಟೆ ವಾಸನೆ ಬರುತ್ತಿರ್ತದೆ. ನನಗಿದ್ದು ಲಕ್ಷ್ಯವಲ್ಲ. ಆದರೆ ದುರ್ವಾಸ ಅಂತೇಳಿ ಇನ್ನೊಂದು ಹೇಳ್ತಾರೆ,
ದಂಡಧರ ದುರ್ವಾಸ, ಮೂಗಿನ ತಿಥಿಯಲ್ಲೇ ಸಿಟ್ಟಿರುವುದು ಅನ್ನುವಂಥ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇದನ್ನೆಲ್ಲ ಬಿಟ್ಟವರಿ ಅರಿಷಡ್ವೈರಿಗಳನ್ನು ಅಂತೇಳಿ ಮಹಾಮುನಿಗಳು ಅಂತೇಳಿ ನಮ್ಮನ್ನು ಹೋಲಿಸುವಂಥದ್ದು. ಕ್ರೋಧ ಇರಬಾರದು. ಆದರೆ ದುರ್ವಾಸನಿಗೆ ಅಂಟಿಕೊಂಡು ಬಂದದ್ದು ಕ್ರೋಧ, ಮೂಗಿನ ತುದಿಯಲ್ಲಿ ಸಿಟ್ಟು ಎಂಬುದನ್ನು. ಸಿಟ್ಟು ಬರುವಂತದ್ದು ಎಲ್ರಿಗೂ ಬರ್ತದೆ, ಅದು ಮೂಗಿನ ತುದಿ ಅಂತೇಳಿ ಯಾಕೆ ಹೇಳಬೇಕು? ನೋಡಿ, ಕಣ್ಣುಗಳೆರಡು ಮಧ್ಯದಲ್ಲಿ ಮೂಗು, ಕಣ್ಣಿನಿಂದ ನೋಡಿದಂತಹ ಕ್ರಿಯೆಯಿಂದ ಬರುವಂತದ್ದು ಈ ಸಿಟ್ಟು. ಕ್ರೋಧ ಬರ್ತದೆ ನನಗೆ ಕ್ರೋಧ, ಆದ್ರೆ ಅದು ಲೋಕ ಕಲ್ಯಾಣಕ್ಕಾಗಿ ಎಂಬುದನ್ನು ತಿಳಿಬೇಕಲ್ಲ, ಆದ್ಯ ಲೋಕ ಕಲ್ಯಾಣ. ಸುಮನಸರು ದೇವತೆಗಳು ಒಂದು ಹಂತದಲ್ಲಿ ದೈತ್ಯರ ಉಪಟಳದಿಂದ ಶಕ್ತಿ ಕ್ಷೀಣವಾಗ್ತಾ ಇತ್ತು. ಅಂತರ್ಯ ಸ್ಫುರಿಸಿದ್ದು ನನಗೆ ದೇವಲೋಕಕ್ಕೆ ಹೋಗಬೇಕು ಅಂತೇಳಿ. ಶ್ರೀಮನ್ನಾರಾಯಣ ಇದ್ದಾನಲ್ಲ ಸ್ಥಿತಿಕಾರಕ, ಎಲ್ಲರ ಮನಸ್ಸಿನಲ್ಲಿ ಯಾವ ಹೊತ್ತಿಗೆ ಏನು ವಿಚಾರಗಳು ಬರಬೇಕು ಅಂತೇಳಿ ಅವನ ಆಟ ಅಲ್ವೇ, ಆ ಶ್ರೀಹರಿಯ ಆಟ ಅಲ್ವೇ. ದೇವಲೋಕಕ್ಕೆ ಹೋದಂತಹ ನಾನು ಅಲ್ಲಿ ವಿದ್ಯಾಧರೆ ಎನ್ನುವಂತಹ ದೇವತಾಸ್ತ್ರೀಯಿಂದ ಒಂದು ಮಾಲೆ ಸಿಕ್ಕಿತು, ಬಹಳ ಪರಿಮಳದ ಮಾಲೆ. ಈ ಕ್ರೋಧವನ್ನ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ದೇವತೆಗಳು ಇವತ್ತು ಅಮರತ್ವವನ್ನು ಪಡಿಬೇಕು ಅಂತೇಳಿ ನನ್ನ ಕ್ರೋಧ ಕಾರಣ ಎಂಬುದು. ಪಡೆದಂತಹ ಮಾಲೆ ಬಹಳ ಪರಿಮಳಯುಕ್ತವಾದಂತಹ ಮಾಲೆ, ಬಿಡ್ಲಿಕ್ಕೆ ಮನಸ್ಸಿಲ್ಲ ನನಗೆ. ಆದ್ರೆ ಇದು ಸೇರ್ಬೇಕಾದಲ್ಲಿ ಸೇರ್ಬೇಕು ಅಂತೇಳಿ ನನಗೆ ಕಂಡದ್ದು. ಯಾಕೆ? ಸ್ವರ್ಗದ ಸುವಸ್ತುಗಳು, ಸ್ವರ್ಗದಲ್ಲಿ ತ್ರಿಲೋಕದಲ್ಲಿ ಅತ್ಯಂತ ಶ್ರೇಷ್ಠವಾದ ವಸ್ತುಗಳನ್ನೆಲ್ಲ ಇಂದ್ರ ಸಂಗ್ರಹಿಸಿದ್ದಾನೆ. ನನ್ನ ಪಾಲಿಗೆ ಇದು ಸುವಸ್ತುವಾಗಿ ಕಂಡಿತು. ಅಂತರ್ಯ ಪ್ರೇರಣೆ, ನೇರವಾಗಿ ಈ ಮಾಲೆಯನ್ನು ಕೊಂಡು ಹೋಗಿ ದೇವೇಂದ್ರನಿಗೆ ಕೊಡೋಣ ಅಂತೇಳಿ ಹೊರಟಾಗ ಸ್ವರ್ಗದಿಂದ ಅವನೇ ಹೊರಟು ಬರ್ತಾ ಇದ್ದ ಐರಾವತವನ್ನ ಏರಿ ಇಂದ್ರನಿಗಿತ್ತೆ ಈ ಮಾಲೆಯನ್ನು. ಅವನಾದರೂ ತುಚ್ಛವಾದಂತಹ ಮಾಲೆ ಅಂತೇಳಿ ಪರಿಗಣಿಸಿ ಆನೆಯ ನೆತ್ತಿಯ ಮೇಲಿಟ್ಟ. ಆನೆಯಾದರೂ ಒಂದು ಪ್ರಾಣಿ, ತನ್ನ ಒಡೆಯನಿಗೆ ಬೇಡದ್ದು ನನಗೂ ಬೇಡ ಅಂತೇಳಿ ತುಳಿದು ಹಾಕಿ. ನಾನೇನು ಯೋಚನೆ ಮಾಡಿದ್ದು, ಅತ್ಯಂತ ಉತ್ತಮವಾದಂತಹ ವಸ್ತು ಸ್ವರ್ಗದಲ್ಲಿರಲಿ, ಸ್ವರ್ಗಕ್ಕೆ ಬಂದವರೆಲ್ಲ ಅದರ ಪರಿಮಳವನ್ನು ಆಸ್ವಾದಿಸಲಿ ಎಂಬುದಾಗಿ ಮಾಡಿದ್ದೇನು, ಮಾಲೆಯನ್ನು ಬಿಸಿ. ಕ್ರೋಧ ಬಂತು, ಎಲ್ಲಿಂದ ಬಂತು ಅಂತೇಳಿ ನನಗೆ ಗೊತ್ತಿಲ್ಲ. ಶಾಪವನ್ನೇ ಕೊಟ್ಟೆ, ಸ್ವರ್ಗದ ಸುವಸ್ತುಗಳು ಕೂಡ ಸಮುದ್ರ ಪಾಲಾಗಲಿ ಅಂತೇಳಿ. ಸಾಲು ಸುಖ ಏನು ಅಂತೇಳಿ ತಿಳಿಬೇಕು ಅಂತ ಹೇಳಿದ್ರೆ ಕಷ್ಟ ಬರಬೇಕು. ಸ್ವರ್ಗದ ಆಧಿಪತ್ಯ ಬಲಿಷ್ಠರ ಪಾಲಾಗಲಿ ಎಂಬುದಾಗಿ ಇನ್ನೊಂದು ಅದಕ್ಕೆ ಹೋಯ್ತಲ್ಲ, ಎಲ್ಲ ಪೂರ್ತಿ ಸಮುದ್ರ ಸೇರಿತು. ಬಲಿಚಕ್ರವರ್ತಿ ನೇರವಾಗಿ ಹೋಗಿ ಸ್ವರ್ಗಾಧಿಪತ್ಯ ಆದ. ಅಲ್ಲಿಗೆ ಶ್ರೀಮನ್ನಾರಾಯಣ ಸ್ಥಿತಿಕಾರಕ, ಪಾಲ್ಗಾರರನ್ನ ಕಳೆದಾಗ ನಿಮಗೆ ಮತ್ತೆ ಸಿಗುತ್ತದೆ ವ್ಯವಸ್ಥೆ ಮಾಡಿದರು. ಕೊನೆಗೆ ಸಿಕ್ಕಿದ್ದೇನು, ಅಮೃತವಲ್ಲ. ಆ ಅಮೃತವನ್ನು ಕುಡಿದದ್ದು ಯಾರು? ದೇವತೆಗಳು. ದೈತ್ಯರಿಗೆ ಸಿಗ್ಲಿಲ್ಲ. 33 ಕೋಟಿ ದೇವತೆಗಳು, 66 ಕೋಟಿ ದೈತ್ಯರು ಒಟ್ಟು ಸೇರಿ ಕಳೆದು ಸಿಕ್ಕಿದಂತಹ ಅಮೃತದಿಂದ ದೇವತೆಗಳಿಗೆ ಅಮರತ್ವ ಪಡೆದು. ಕಾರಣ ಯಾರಿಗೆ ಹೇಳಿ? ದುರ್ವಾಸನೆ ಅಲ್ವ ಇದಕ್ಕೆ ಕಾರಣ? ನನ್ನ ಕ್ರೋಧವೇ ಕಾರಣ ಅಲ್ಲ, ನಿಮಿತ್ತ ಮಾತ್ರ. ಈಗ 33ಕ್ಕೆ 66 ಸೇರಿದೆ, 66ಕ್ಕೆ 33 ಸೇರಿದಲ್ಲ. ಅದಕ್ಕೆ ಮತ್ತೊಬ್ಬ ನಾಯಕನಿದ್ದಾನೆ ಭೂಮಿಯಲ್ಲಿ. ಅಂತರ್ಯ ಸ್ಫುರಿಸುವುದು ನನಗೆ. ಹಸಿವು ಜೋರಾಗುವುದು, ತಪಸ್ಸಿನಿಂದ ಇದ್ದಾಗ ಹಸಿವು ಜೋರಾಗಿ ಹಸಿವಿಗೆ ನಿವೃತ್ತಿ ಏನು ಅಂತೇಳಿ ಯೋಚನೆ ಮಾಡುವಂತ. ಹಾಗೆ ನೋಡಿದ್ರೆ ಏನೋ ಬಹಳ ಹೊಗೆ ಕಾಣ್ತಾ ಇದೆ ಅಲ್ಲ ಈ ಭೂಮಂಡಲದಲ್ಲಿ. ಹೊಗೆ ಕಂಡ್ರೆ ಇದು ಸಾಮಾನ್ಯ ಬೆಂಕಿಯಿಂದ ಬಂದ ಹೊಗೆ ಅಲ್ಲ, ಇದು ಹಗೆಯ ಹೊಗೆ. ಯಾರ್ದು ಅಂತೇಳಿ ನಾನು ಅವಲೋಕಿಸಿದರೆ ಕೌರವನ ಹಗೆಯ ಹೊಗೆ. ಹಿಂದೊಮ್ಮೆ ನಾನು ಬಂದಿದ್ದೆ, ಬಂದು ಕುಂತಿ ಭೋಜನಲ್ಲಿ ಏನು ಮಾಡಬೇಕು ಅಲ್ಲಿ ಇರುವಂತಹ ಹೊತ್ತಿನಲ್ಲಿ ಕುಂತಿ ಭೋಜನ ಮಗಳಾದಂತಹ ಕುಂತಿಗೆ ವರವನ್ನ ಕೊಟ್ಟಿದ್ದೆ, ಅದು ನನಗೆ ನೆನಪು. ಈಗ ಇಲ್ಲಿ ಹೊಗೆಯ ಹೊಗೆ ಮೇಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಏನೋ ನನಗೆ ಆ ಕಡೆಗೆ ಹೋಗಬೇಕು, ಆತಿಥ್ಯವನ್ನ ಕೌರವನಿಂದ ಸ್ವೀಕರಿಸಬೇಕು ಅಂತೇಳಿ ಆಗ್ತಾ ಇದೆ. ಹಾಗಾದ್ರೆ ನಾನು ಒಬ್ಬನೇ ಹೋಗುದು. ನಾನು ಎಚ್ಚೆತ್ತಾಗ ಒಂದು ರೀತಿಯಲ್ಲಿ ನಾವು ಅವಧೂತರು. ಎಚ್ಚೆತ್ತಾಗ ನನಗೆ ಈ ಪ್ರಪಂಚ ನೆನಪಾಗುವಂತಹದ್ದು, ಹೊಟ್ಟೆ ಹರಿಯುವಾಗ ನೆನಪಾಗುವಂತಹದ್ದು. ಶಿಷ್ಯಗಣನ ಅಂತೇಳಿ ನಾನೇನು ಅವರನ್ನ ಕರೆದದ್ದಲ್ಲ, ಅವರೇ ನನ್ನನ್ನು ಗುರುವನಾಗಿ ಮಾಡಿಕೊಂಡದ್ದು. ಅತ್ತ ಕಡೆ ನೋಡಿದ್ರೆ ಸಹಸ್ರ ಸಂಖ್ಯೆಯಲ್ಲಿ ಲೆಕ್ಕ ಇಟ್ಟಿಲ್ಲ. 10,000 15 18,000 ಯಾರೆಲ್ಲ ನನ್ನನ್ನು ಗುರು ಅಂತ ಹೇಳ್ತಾರೆ ಅವರೆಲ್ಲ ನನ್ನ ಶಿಷ್ಯರು. ಶಿಷ್ಯರಿಂದ ಹೋದಾಗ ಕೂಡಿ ಎಲ್ಲಿಗೆ
ಹತ್ತಿರ ಎತ್ತ ನಡೀತೇನೆ. ಯತಿವರನ ಬರವರಿದು ಯತಿವರನ ಬರವರಿದು ಯಾರೋ ಮಹಾತ್ಮರು ಬಂದಿದ್ದಾರೆ ಅನ್ನುವುದನ್ನು ವಿಶದೀಕರಿಸಿದ ಕಾಲಕ್ಕೆ ವರಯತಿಗಳು ಅಥವಾ ಯತಿವರರು ಸ್ಪಷ್ಟ ಆಗ್ತದೆ. ಮನೋವೇಗದಲ್ಲಿ ಧಾವಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿರುವಂತಹ ದುರ್ವಾಸ ಎಲ್ಲಿ ನಿಲ್ಲಬೇಕು ಅದು ಅವರಿಗೆ ಗೊತ್ತು. ಹಾಗಾಗಿ ಯತಿವರರು ಯಾಕೆ ಅವರು ಎಲ್ಲಿ ನಿಲ್ಲಬೇಕು ಹೇಳುವಂತಹ